ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಪಂಪಪತಿ ಟಿ ನಾಯ್ಕ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನಿವತ್ತು ನಿಮಗೆ ದ್ವಿತೀಯ PUC ಅರ್ಥಶಾಸ್ತ್ರದ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಈಗೇನು ಪರೀಕ್ಷೆ ಹತ್ತಿರಕ್ಕೆ ಬರ್ತಾ ಇದೆ. ಆದರೆ ಕೆಲವು ವಿದ್ಯಾರ್ಥಿಗಳಿಂದ ನನಗೆ ಬಂದಿರತಕ್ಕಂಥ ಮಾಹಿತಿ ಏನಂದರೆ, ಅರ್ಥಶಾಸ್ತ್ರವನ್ನು ಸ್ವಲ್ಪ ತಿಳ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಅದನ್ನು ಸರಳವಾಗಿ ಹೇಳ್ಬೋದಾ ಅಂತ ಕೆಲವು ವಿದ್ಯಾರ್ಥಿಗಳು ಕೇಳಿಕೊಂಡ ಮೇರೆಗೆ ನಾನು ನಿಮಗೆ ಎರಡು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಎರಡನ್ನು ಟೀಚ್ ಮಾಡಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ಸಮಗ್ರವಾಗಿ ನಾವು ನೋಡೋದಾದರೆ ಎರಡು ಭಾಗಗಳನ್ನು ಸ್ಟಡಿ ಮಾಡ್ತೀವಿ. ಇದಕ್ಕಿಂತ ಮುಂಚೆ ನಿಮಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅರ್ಥಶಾಸ್ತ್ರ ಅಂದರೆ ತಮಗೆಲ್ಲ ಗೊತ್ತೇ ಇದೆ. ಆಡಮ್ ಸ್ಮಿತ್, ಫಾದರ್ ಆಫ್ ದ ಎಕನಾಮಿಕ್ಸ್, ಗೊತ್ತೇ ಇದೆ. ಈ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ದೇಶದ ಆರ್ಥಿಕತೆಯ ಮೇಲೆ ನೇರವಾಗಿ ಪ್ರಭಾವ ಬೀರ್ತದೆ. ನಮ್ಮ ದೇಶದ ಡೆವಲಪ್ಮೆಂಟ್, ಅಭಿವೃದ್ಧಿ ನಿಂತಿರೋದೇ ಅರ್ಥಶಾಸ್ತ್ರದ ಮೇಲೆ. ಇದು ಕೇವಲ ನಾವು ವಿದ್ಯಾರ್ಥಿಗಳಿಗಾಗಿ ಅಷ್ಟೇ ಅಲ್ಲ, ಸಾಮಾನ್ಯ ಪ್ರಜೆ ಕೂಡ ಕಲಿತುಕೊಳ್ಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ಇದೊಂದು ಅವಕಾಶ. ನಾವು ಕೇವಲ ಇದೇನಪ್ಪ ಅರ್ಥಶಾಸ್ತ್ರ ಅರ್ಥನೇ ಆಗೋದಿಲ್ಲ ಅಂತಾರೆ. ಇಲ್ಲ, ನಾವು ಅದನ್ನು ಬೇಸಿಕ್ಕಿಂದ ಹೋದರೆ ಇದರಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೂ ಇಲ್ಲ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ನೋಡಿ, ಕಲಾ ವಿಭಾಗದ ವಿದ್ಯಾರ್ಥಿಗಳು ಅವ್ರಿಗೊಂದು ಅವಕಾಶ ಎಕನಾಮಿಕ್ಸ್ ಸ್ಟಡಿ ಮಾಡಲಿಕ್ಕೆ. ಅವರು ಯಾರು ಈ ಕಾಮರ್ಸ್ ಸ್ಟೂಡೆಂಟ್ ಏನು ತಗೊಂಡಿರ್ತಾರೋ ಆ ಸಬ್ಜೆಕ್ಟ್ ಎಲ್ಲವನ್ನು ಕಲಿಬೋದು ಇದರಲ್ಲಿ. ಮತ್ತು ಅವರಿಗೆ ಬೇಸಿಕ್ ಐಡಿಯಾ ಸಿಗುತ್ತೆ, ಬಿಸ್ನೆಸ್ದು, ಅರ್ಥಶಾಸ್ತ್ರದ್ದು. ಹೀಗೆ ಕಾಮರ್ಸಲ್ಲಿರ್ತಕ್ಕಂಥ 40ರಿಂದ 50% ಅಂಶವನ್ನು ಯಾರು ಕಲಾ ವಿದ್ಯಾರ್ಥಿಗಳು, ಆರ್ಟ್ಸ್ ಯಾರು ಸ್ಟ್ರೀಮನ್ನು ಆಯ್ಕೆ ಮಾಡ್ಕೊಂಡಿರ್ತಾರೋ ಅವರಾಗಿರ್ಬೋದು, ಎಜುಕೇಷನ್ ಯಾರು ಚಾಯ್ಸ್ ಮಾಡಿರ್ತಾರೋ ಅವರಿಗೆ ಆಗಿರ್ಬೋದು. ಹಾಗಾಗಿ ಇದು ಕೇವಲ ಒಂದು ಮಾರ್ಕ್ಸ್ಗಳಿಗೆ ಉದ್ದೇಶ ಅಷ್ಟೇ ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಇಂಡಿವಿಜುವಲ್ ನಾವು ಡೆವಲಪ್ ಆಗೋದು ಹೇಗೆ, ಆರ್ಥಿಕತೆಯಲ್ಲಿ ನಾವು ಸದೃಢರಾಗೋದು ಹೇಗೆ, ಇದರಲ್ಲಿ ಎಲ್ಲ ಅಂಶ ಇದೆ. ತಾವು ಓದಿರ್ತೀರಿ, ಫಸ್ಟ್ PUC ಎಲ್ಲ ಡೀಟೇಲ್ಸ್ ಬೇಸಿಕ್ಕಾಗಿ ಓದಿರ್ತೀರಿ. ಇದ್ರ ಬಗ್ಗೆ ನಾನು ಹೆಚ್ಚಿನ ಏನು ಡಿಸ್ಕಷನ್ ಮಾಡಲ್ಲ. ಸೆಕೆಂಡ್ PUCದು ಮೇನಾಗಿ ನಾವು ಈಗ ಅಭ್ಯಾಸ ಮಾಡೋಣ. ಅದರಲ್ಲಿ ನಾನು ನಿಮಗೆ ಹೇಳಿದಾಗೆ ಇದನ್ನು ನೀವು ಕ್ಲಿಯರಾಗಿ ಮನಮುಟ್ಟುವಂತೆ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ನ ನಾವು ಜಸ್ಟ್ ಬೈಹಾಟ್ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ. ಇದನ್ನು ನಾವು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ನೋಡಬೇಕು ಸುತ್ತಮುತ್ತ ಏನಾಗ್ತಿದೆ, ನಮ್ಮ ದೇಶದ ಆರ್ಥಿಕತೆ ಏನಾಗ್ತಿದೆ, ನಮ್ಮ ಕರ್ನಾಟಕದ ಆರ್ಥಿಕತೆ ಏನಿದೆ, ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ನಾವು ಅರ್ಥ ಮಾಡ್ಕೋತೀವಲ್ವ. ಅದೇ ರೀತಿ ಇದು ಅರ್ಥಶಾಸ್ತ್ರ. ಅದನ್ನೇ ನಾವು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಈಗ ನಾವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬರೋದಾದರೆ, ಇಲ್ಲಿ ನಿಗದಿಪಡಿಸಿರ್ತಕ್ಕಂಥ ಪಠ್ಯ ಪುಸ್ತಕಗಳಲ್ಲಿ ಸಿಲೆಬಸ್ಸನ್ನು ಸ್ವಲ್ಪ ನೋಡೋಣ. ಅಧ್ಯಾಯ 1 ಇದೆ. ಇದರಲ್ಲಿ 2 ಇದೆ, ನಾನು ಆಗಲೇ ಹೇಳಿದಾಗೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಇವೆರಡನ್ನೇ ಅಧ್ಯಯನ ಮಾಡಬೇಕಾಗಿರ್ತದೆ. ಹಾಗಾಗಿ ನಾನು ಫಸ್ಟ್ನೇ ಅಧ್ಯಾಯ ಹೇಳ್ತೀನಿ ನಿಮಗೆ, ಸಿಲೆಬಸ್ ಹೇಳ್ತಾ ಇದ್ದೀನಿ ಈಗ ತಮಗೆ. ಮೊದಲನೇದು ಅಧ್ಯಾಯ 1 ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಆಗುತ್ತೆ. ಎರಡನೇ ಅಧ್ಯಯನದಲ್ಲಿ ಅನುಭೋಗಿಯ ವರ್ತನೆ, ಮತ್ತೆ ಇದಕ್ಕೆ ಮೂರನೇದು ಹೇಳೋದಾದರೆ ಅಧ್ಯಯನ 3 ಉತ್ಪಾದನೆ ಮತ್ತು ವೆಚ್ಚಗಳು ಅಂತ. 4ನೇ ಅಧ್ಯಾಯ ಹೇಳೋದಾದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತೇಳಿ, ಇದನ್ನು ಡಿಸ್ಕಷನ್ ಮಾಡೋಣ. 5ನೇ ಅಧ್ಯಾಯದಲ್ಲಿ ಮಾರುಕಟ್ಟೆ ಸಮತೋಲನ, ಇದನ್ನು ಮಾಡೋಣ. ಕೊನೆಯದಾಗಿ ಇದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಅಧ್ಯಾಯ ಅಂದರೆ ಪೈಪೋಟಿ ರಹಿತ ಮಾರುಕಟ್ಟೆಗಳು ಅಂತ ಬರ್ತದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಹಾಗೆ ಇದನ್ನು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಫಸ್ಟ್ ಚಾಪ್ಟರ್ ಯಾವುದು ಬರುತ್ತೆ ಅಂದರೆ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಅಂತ. ಸೆಕೆಂಡ್ ಚಾಪ್ಟರ್ ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. 3ನೇ ಚಾಪ್ಟರ್ ಪ್ರೊಡಕ್ಷನ್ ಅಂಡ್ ಕಾಸ್ಟ್ಸ್ ಅಂತ ಬರುತ್ತೆ.
4ನೇ ಚಾಪ್ಟರ್ ದಿ ಥಿಯರಿ ಆಫ್ ದಿ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, 5ನೇ ಚಾಪ್ಟರ್ ಮಾರ್ಕೆಟ್ ಈಕ್ವಿಲಿಬ್ರಿಯಂ, 6ನೇ ಚಾಪ್ಟರ್ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಅಂತ ಬರುತ್ತೆ. ಇಷ್ಟು ನೀವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ. ಏನೆಲ್ಲ ನೀವು ಜಸ್ಟ್ ವಿಜುವಲೈಸ್ ಮಾಡಿ ಅಷ್ಟೇ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಯಾವ್ಯಾವ ಟಾಪಿಕ್ಸ್ ಇದಾವೆ ಅದನ್ನು ನೀವು ಅದು ಯಾಕೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲೇ ಬರುತ್ತೆ ಬೇಸಿಕ್ ತಿಳ್ಕೊಳ್ಳಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಏನೇನು ಬರುತ್ತೆ ಸಿಲೆಬಸ್ ನೋಡೋಣ ಬನ್ನಿ. ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲನೇದಾಗಿ ಕನ್ನಡ ಮಾಧ್ಯಮದವರಿಗೆ ಸಿಲೆಬಸ್ ಹೀಗಿದೆ. ಅದರಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 7ನೇದು ಪೀಠಿಕೆ ಬರುತ್ತೆ, ಇಂಟ್ರೊಡಕ್ಷನ್. 8ನೇದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಬರುತ್ತೆ. ಅಧ್ಯಾಯ 9ರಲ್ಲಿ ನಿಮಗೆ ಹಣ ಮತ್ತು ಬ್ಯಾಂಕಿಂಗ್. 10ರಲ್ಲಿ ಆದಾಯ ಮತ್ತು ಉದ್ಯೋಗ. 11ನೇ ಅಧ್ಯಾಯದಲ್ಲಿ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅಂತ ಬರುತ್ತೆ. ಮತ್ತೆ ಕೊನೆಯದಾಗಿ ಹೇಳೋದಾದರೆ ಅಧ್ಯಾಯ 12ರಲ್ಲಿ ಅದನ್ನು ನಾವು ಸಮಗ್ರ ಆರ್ಥಿಕತೆಗೆ ಬರೋದಾದರೆ ನೀವು ಬೇಕಾದ್ರೆ ಡಿವೈಡ್ ಮಾಡಿ, ಅದರಲ್ಲಿ 1 to 6 ಮಾಡಿ, ಇಲ್ಲಿಂದ 1 to 6 ಸ್ಟಾರ್ಟ್ ಮಾಡಿ, ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬನ್ನಿ. 1 to 12 ಟೋಟಲ್ ಆಗಿ ಬರ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮತ್ತೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ. ಲಾಸ್ಟೇ ಕೊನೆಯದಾಗಿ ಹೇಳಿದ್ನಲ್ಲ, ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ. ಇಷ್ಟು ಕನ್ನಡ ಮೀಡಿಯಮರಿಗೆ ಇರುವಂಥ ಸಿಲೆಬಸ್ಸು. ಇದರಲ್ಲಿ ನೀವು ಬೇಸಿಕ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಬೇಸಿಕ್ ಬಿಟ್ಟು ಎಲ್ಲೂ ಹೋಗುವಾಗಿಲ್ಲ. ಕಾನ್ಸೆಪ್ಟನ್ನು ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ನೀವು ಫಸ್ಟ್ ಇಯರ್ದು ನೆನಪಿರಬೇಕು, ಸೆಕೆಂಡ್ ಇಯರಲ್ಲಿ ಬಂದಾಗಲೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ, ಅರ್ಥ ಮಾಡ್ಕೋಬೇಕು. ಇನ್ನು ನಾವು ಇಂಗ್ಲೀಷ್ ಮೀಡಿಯಂ ಬರೋದಾದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಬರೋದಾದರೆ ಅದರಲ್ಲಿ ನಿಮಗೆ ಫಸ್ಟ್ ಚಾಪ್ಟರ್ ಏನಿದೆ ಅಂದರೆ 7th ಚಾಪ್ಟರ್ ಹೇಳ್ಬೋದು. ಬೇಕಾದ್ರೆ ನಾವು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಡಿವೈಡ್ ಮಾಡಿದೆ, ಅಲ್ಲಿ ಯಾರು ಇಲ್ಲಿ ಯಾರು. ಈ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ನಾವು 7th ಚಾಪ್ಟರ್ ಆಗಿ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ನೆಕ್ಸ್ಟ್ ನೀವು ಸೆಕೆಂಡ್ ಟಾಪಿಕ್ಗೆ ಹೋಗೋದಾದರೆ ಅದರ್ವೈಸ್ 8ನೇ ಚಾಪ್ಟರ್ ಹೋಗೋದಾದರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಬರುತ್ತೆ. ಚಾಪ್ಟರ್ 9 ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಬರುತ್ತೆ. ಚಾಪ್ಟರ್ 10 ಡಿಟರ್ಮಿನೇಷನ್ ಆಫ್ ದಿ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಬರುತ್ತೆ. ಮತ್ತು ನೀವು 11ನೇ ಚಾಪ್ಟರ್ಗೆ ಹೋದಾದರೆ ದಿ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದಿ ಎಕನಾಮಿಕ್ ಅಂತ. ಚಾಪ್ಟರ್ ನಂಬರ್ 12 ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿ ಅಂತ ಬರುತ್ತೆ. ಇಷ್ಟು ನಿಮಗಿರ್ತಕ್ಕಂಥ ಸಿಲೆಬಸ್. ಈ ಸಿಲೆಬಸ್ನ ಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ಇದು ಪ್ರತಿಯೊಂದು ಇಂಡಿವಿಜುವಲ್ ಸಬ್ಜೆಕ್ಟ್ ಕೂಡ ಬೇಕೇ ಬೇಕು ನಮಗೆ. ನಾವು ಈಗ ತಾವು ಆರ್ಟ್ಸ್ ಇದ್ದೀರಿ, ಎಜುಕೇಷನ್ ಎಲ್ಲಿದ್ದೀರಿ, ನೀವು ಬೇಕಾದ್ರೆ ಬೇರೆ ಇದರಲ್ಲಿ ಶಿಫ್ಟ್ ಆಗ್ಬೋದು. ನೀವು ಗ್ರ್ಯಾಜುಯೇಷನ್ನಲ್ಲಿ ಇದನ್ನು ಮಾಡದೆ ಹೋಗ್ಬೋದು, ಬಟ್ ನಿಮಗೆ ಇದು ಭಾಳ ಹೆಲ್ಪ್ ಆಗುತ್ತೆ. ಡೀಪಾಗಿ ತಿಳ್ಕೋಬೇಕು. ಜಸ್ಟ್ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ತಗೊಳ್ಳಿ. ಸಪೋಸ್ ನೀವು ಯಾವುದು KS ಆಗಿರ್ಬೋದು, IAS ಆಗಿರ್ಬೋದು, ಯಾವ ಎಕ್ಸಾಮಲ್ಲಿ ಹೋದರೂ ಕೂಡ ಎಲ್ಲ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಕೇಳ್ತಾರೆ. ಜನರಲ್ ಸ್ಟಡೀಸ್ ಆಗಿರ್ಬೋದು, ಆಪ್ಷನಲ್ಸ್ ಆಗಿರ್ಬೋದು, ಯಾವುದೇ ಇರ್ಬೋದು, ಆರ್ಥಿಕತೆ ಬಗ್ಗೆ, ಅರ್ಥಶಾಸ್ತ್ರದ ಬಗ್ಗೆ ಜ್ಞಾನ ಇರಲೇಬೇಕು. ನೀವು ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀವಿ ಅಂದರೆ ನೀವು ಮೊದಲಿಂದ ಓದಬೇಕಾಗುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ನಾವು ಡಿಗ್ರಿ ಮುಗಿದ ಮೇಲೆ ಏನು ಮಾಡ್ತೀವಿ, ಬೇರೆ ಬೇರೆ ಎಕ್ಸಾಮಿಗೆ ಟ್ರೈ ಮಾಡ್ತೀವಿ. ಆವಾಗ ಇತಿಹಾಸ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಪೊಲಿಟಿಕ್ಸ್ ಮತ್ತು ಬೇರೆ ಬೇರೆ ಸಬ್ಜೆಕ್ಟನ್ನು ಓದಲೇಬೇಕಾಗ್ತದೆ. ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸ್ಟಡಿ ಮಾಡಬೇಕಾದ್ರೆ ನಾವು ಮತ್ತೆ ಓದೋ ಬದಲು ಈಗಲೇ ಸ್ವಲ್ಪ ನಾವು ಇದನ್ನು ಡೀಪಾಗಿ ಅಂದರೆ ನಾವು ಫೀಲ್ ಮಾಡ್ಕೋಬೇಕು. ಅದು ಸ್ಟಡಿ ಮಾಡಬೇಕಾದ್ರೆ ಜಸ್ಟ್ ಬಯಾಟ್ ಮಾಡ್ಕೊಂಡು ಜಸ್ಟ್ ಎಕ್ಸಾಮಿಗೋಸ್ಕರ ಜಸ್ಟ್ ಅದನ್ನು ಮೆಮೊರೈಸ್ ಮಾಡ್ಕೊತ ಜಸ್ಟ್ ಅದನ್ನು ನೆನಪು ಮಾಡ್ಕೊತ ಎಕ್ಸಾಮಿಗೆ ಅಷ್ಟೇ ಬಿಡಪ್ಪ ಅಂತಲ್ಲ. ಇದನ್ನು ನೀವು ಡಿಟೇಲ್ ಆಗಿ ತಿಳ್ಕೊಂಡ್ರೆ ನೀವು ಯಾವ ಎಕ್ಸಾಮ್ ಬಂದ್ರೂ ಈಸಿಯಾಗಿ ಬರೀಬೋದು. ಬೇಕಲ್ಲ, ಇಂಡಿವಿಜುವಲ್ ಕೂಡ ಬೇಕು. ಬಿಸ್ನೆಸ್ಸು, ಮನೆ ಆರ್ಥಿಕತೆ ನೋಡಿ, ನೀವು ಮನೆಯೇ ಒಂದು ಎಕ್ಸಾಂಪಲ್ ತೊಗೊಂಬಿಡಿ. ಅರ್ಥಶಾಸ್ತ್ರಕ್ಕಿಂತ ಮುಂಚೆ ನೀವು ಓದಿರ್ತೀರಿ, ನಾನು ಜಾಸ್ತಿ ಹೇಳಲ್ಲ, ನಿಮಗೆಲ್ಲ ನಿಮ್ಮ ಸರ್ ಎಲ್ಲ ಡಿಟೇಲ್ ಆಗಿ ಬೇಸಿಕ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಆರ್ಥಿಕತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು. ಹಾಗಾಗಿ ನಾವೇನು ಮಾಡೋಣ, ಈಗ ಟೈಮ್ ಕೂಡ ಇಲ್ಲ, ಸಮಯ ಕೂಡ ಅಭಾವ ಇರೋದರಿಂದ ನಾವು ಜಸ್ಟ್ ಬ್ರೀಫಾಗಿ ಯಾವ ಎಕ್ಸಾಮಿಗೆ ಸಂಬಂಧಪಡುವಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ
ಮತ್ತು ನಿಮಗೆ ಯಾವ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ತಾವು ಕಾಮೆಂಟ್ ಮಾಡಿದ್ರೆ ನಾನು ಅದನ್ನು ಮತ್ತೊಮ್ಮೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ದಯವಿಟ್ಟು ನಿಮಗೆ ಯಾವುದಾದ್ರೂ ಟಾಪಿಕ್ಸ್, ಇನ್ನೂ ಹೆಚ್ಚಿನ ಟಾಪಿಕ್ಸ್, ಬೇರೆ ಸಬ್ಜೆಕ್ಟ್ ಇದು ಬೇಕಂದ್ರೂ ಕೂಡ ತಾವು ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು. ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ. ಪ್ರತಿಯೊಂದು ಚಾಪ್ಟರನ್ನು ಕವರ್ ಮಾಡಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನಾದರೂ ಮಿಸ್ಟೇಕ್ಗಳಾದಲ್ಲಿ ಅಥವಾ ಏನಾದರೂ ನಿಮಗೆ ತಿಳಿದೇ ಹೋದಲ್ಲಿ ತಾವು ಕಾಮೆಂಟ್ಸ್ ಮಾಡಿ ತಿಳಿಸ್ಬೋದು. ಹಾಗಾಗಿ ಇವತ್ತು ಇಷ್ಟು ಇಂಟ್ರೊಡಕ್ಷನ್ನ ನಿಮಗೆ ಸಿಲೆಬಸನ್ನು ಹೇಳಿದ್ದೀನಿ. ನೆಕ್ಸ್ಟ್ ಇಂಡಿವಿಜುವಲ್ ಆಗಿ ನಾವು ಡಿಸ್ಕಷನ್ ಮಾಡೋಣ. ತಾವು ಇದಕ್ಕೆ ಸಹಕಾರ ಕೊಡ್ತೀರಿ, ತಾವು ಕೇಳ್ತೀರಿ. ಯಾಕಂದರೆ ನನ್ನ ಉದ್ದೇಶ ಅಷ್ಟೇ, ನಿಮ್ಮನ್ನು ಎಕ್ಸಾಮಿನ ದೃಷ್ಟಿಯಿಂದ ಜೊತೆಗೆ ತಾವು ಹೆಚ್ಚಿನ ಈ ಮಾಹಿತಿಯನ್ನು ತಿಳ್ಕೋಬೇಕು ಅಂತ. ತಿಳ್ಕೊಂಡು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ಓನ್ ವರ್ಡಲ್ಲಿ ಏನಾದರೂ ಬರೀಬೋದು, ಕಾನ್ಸೆಪ್ಟ್ ಅರ್ಥ ಆದರೆ. ಹಾಗಾಗಿ ನಾನು ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡೋಣ. ತಾವು ಜಾಯ್ನ್ ಆಗಿರ್ತೀರ ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕ್ಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಚಾಪ್ಟರಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.